ಇಸ್ರೋದಿಂದ ಮತ್ತೊಂದು ಮೈಲಿಗಲ್ಲು ಸೃಷ್ಟಿಯಾಗಿದೆ. ಬಾಹುಬಲಿ ಸಿಎಂಎಸ್-3 ಉಪಗ್ರಹ ಉಡಾವಣೆಯಾಗಿದೆ. ಬಾಹುಬಲಿ ಸಿಎಂಎಸ್-3 ಉಪಗ್ರಹ ಯಶಸ್ವಿಯಾಗಿ ಉಡಾವಣೆಯಾಗಿದೆ. ಇಸ್ರೋದಿಂದ ಮತ್ತೊಂದು ಮೈಲಿಗಲ್ಲು ಸೃಷ್ಟಿಯಾಗಿದೆ. ಬಾಹುಬಲಿ ಸಿಎಂಎಸ್-3 ಉಪಗ್ರಹವನ್ನ ಉಡಾವಣೆ ಮಾಡಲಾಗಿದೆ. ಬಾಹುಬಲಿ ಸಿಎಂಎಸ್-3 ಉಪಗ್ರಹ ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿದೆ. ಇದು ಇಸ್ರೋದಿಂದ ಮತ್ತೊಂದು ಮೈಲಿಗಲ್ಲು ಸೃಷ್ಟಿ ಮಾಡಿದೆ. ಆಂಧ್ರದ ಶ್ರೀಹರಿಕೋಟ ಉಡ್ಡಯನ ಕೇಂದ್ರದಿಂದ ಲಾಂಚ್ ಆಗಿದೆ. ಜಿಸ್ಕ್ಯಾಟ್ 7R ಉಪಗ್ರಹ ಹೊತ್ತೊಯ್ದ ದೈತ್ಯ ರಾಕೆಟ್ MLV-3 ಭಾರತದ ಭೂಪ್ರದೇಶದ ಮೇಲೆ ನಿಗಾ ವಹಿಸುವಂತಹ ಈ ಜಿಸ್ಯಾಟ್ ಭಾರತೀಯ ಸೇನೆಗೆ ಸಂವಹನ ಸೇವೆ ಒದಗಿಸುವಂತಹ ಸ್ಯಾಟಲೈಟ್ ಇದು. ಬಾಹುಬಲಿ ಸಿಎಂಎಸ್-3 ಉಪಗ್ರಹವನ್ನ ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿದೆ. ಸುಮಾರು 4410 ಕೆಜಿ ತೂಕದ ಸಿಎಂಎಸ್-3 ಉಪಗ್ರಹ ಇದು. ಭಾರತೀಯ ವರ್ಗಾವಣೆಗೆ ಕಕ್ಷೆಗೆ ಅತಿ ಭಾರದ ಉಪಗ್ರಹ ಉಡಾವಣೆಯಾಗಿದೆ. ಭಾರತೀಯ ನೌಕಾಪಡೆಯ ಬಾಹುಬಲಿ ಇದು. ಇಸ್ರೋದಿಂದ ಬಾಹುಬಲಿ ರಾಕೆಟ್ ಉಡಾವಣೆಯಾಗಿದೆ. ಸಾಗರ ಮೇಲೂ ಕೂಡ ನಿಗಾ ವಹಿಸುವಂತಹ ಈ ಉಪಗ್ರಹ ಆಂಧ್ರದ ಶ್ರೀಹರಿಕೋಟ ಉಡ್ಡಯನ ಕೇಂದ್ರದಿಂದ ಈಗ ಲಾಂಚ್ ಆಗಿದೆ. ಜಿಸ್ಯಾಟ್ 7R ಉಪಗ್ರಹವನ್ನು ಹೊತ್ತೊಯ್ದ ದೈತ್ಯ ರಾಕೆಟ್ LVM-3 ಭಾರತದ ಭೂಪ್ರದೇಶದ ಮೇಲೆ ನಿಗಾ ವಹಿಸುವಂತಹ ಜಿಸ್ಯಾಟ್ ಇದು. ಸುಮಾರು ಇದರ ತೂಕ 4410 ಕೆಜಿ ತೂಕದ ಸಿಎಂಎಸ್-3 ಉಪಗ್ರಹ ಇದು. ಇದು ಭಾರತೀಯ ವರ್ಗಾವಣೆ ಕಕ್ಷೆಗೆ ಅತಿ ಭಾರವಾದಂತಹ ಉಪಗ್ರಹ ಉಡಾವಣೆಯಾಗಿದೆ. ಆಂಧ್ರದ ಶ್ರೀಹರಿಕೋಟ ಉಡ್ಡಯನ ಕೇಂದ್ರದಿಂದ ಈಗ ಲಾಂಚ್ ಆಗಿದೆ. ಇದು ಭಾರತದ ಭೂಪ್ರದೇಶದ ಮೇಲೆ ನಿಗಾ ವಹಿಸುವಂತಹ ಈ ಜಿಸ್ಯಾಟ್ ಭಾರತೀಯ ಸೇನೆಗೆ ಸಂವಹನ ಸೇವೆ ಒದಗಿಸುವಂತಹ ಸ್ಯಾಟಲೈಟ್ ಇದು. ಸುಮಾರು 4410 ಕೆಜಿ ತೂಕದ ಬಾಹುಬಲಿ ರಾಕೆಟ್ ಉಡಾವಣೆ ಆಗಿದೆ. ಈಗ LVM-3 M5 ಮೂಲಕ ಬಾಹುಬಲಿ ರಾಕೆಟ್ ಅನ್ನ ಉಡಾವಣೆ ಮಾಡಲಾಗಿದೆ. ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಈಗ ಲಾಂಚ್ ಆಗಿದೆ. 16.09 ನಿಮಿಷಗಳ ನಂತರ ಕಕ್ಷೆಯನ್ನ ಪ್ರವೇಶಿಸಿದೆ. ಆಂಧ್ರದ ಶ್ರೀಹರಿಕೋಟದಲ್ಲಿರುವಂತಹ ಬಾಹ್ಯಾಕಾಶ ಉಡಾವಣಾ ಕೇಂದ್ರದಿಂದ ಲಾಂಚ್ ಆಗಿದೆ. ಈಗ ಇದು ಭಾರತದ ಮಿಲಿಟರಿ ವಲಯದ ಸಾಮರ್ಥ್ಯವನ್ನ ಬಹಳಷ್ಟು ಹೆಚ್ಚಿಸಲಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. LVM-M5 ರಾಕೆಟ್ ಉಪಗ್ರಹವನ್ನು ಹೊತ್ತು ನಭಕ್ಕೆ ಚಿಮ್ಮಿದೆ. ಉಪಗ್ರಹವು 4410 ಕೆಜಿ ತೂಕವನ್ನ ಹೊಂದಿದೆ. GSLV Mark 3 LVM-3 के नाम से जाना जाता है। यह हर बार एक कहानी लिखता है। पिछली बार 10, 9, 8, 7, 6, 5, 4, 3, 2, 1, 0. S200 motors ignited plus 5 seconds. S200 बूस्टर्स का सफलतापूर्ण प्रज्वलन और LVM-3 M5 का उत्थापन द्वितीय प्रमोचन मंच से। We have a magnificent liftoff, the LVM-3 M5 CMS-03 mission in the air. The simultaneous thrusting of the twin S200 motors is indeed a sight to behold.